ಮಹಿಷಪುರ, ಮಹಿಷನೂರು ಎಂದೆಲ್ಲ ಕರೆಯಲ್ಪಡುತ್ತಿದ್ದ ಈ ಪುಣ್ಯ ಭೂಮಿ ಮೈಸೂರು ಎಂಬ ಅಂಕಿತದಿಂದ ಜಗದ್ವಿಖ್ಯಾತವಾಗಿದೆ. ಈ ಪವಿತ್ರ ನೆಲವನ್ನು ಆಳಿ ಮೆರೆದ ಮೈಸೂರು ಅರಸರ ಪರಾಕ್ರಮ, ಸಾಹಿತ್ಯ, ಸಂಗೀತ, ಕಲೆ, ವಾಸ್ತುಶಿಲ್ಪಕ್ಕೆ ನೀಡಿದ ಅಪರಿಮಿತ ಕೊಡುಗೆ ಹಾಗೂ ಶ್ರೇಷ್ಠ ಆಡಳಿತದಿಂದಾಗಿ ಮಾದರಿ ಸಂಸ್ಥಾನ ಎಂಬ ಬಿರುದು ಪಡೆದಿದೆ. ಈ ನಮ್ಮ ಹೆಮ್ಮೆಯ ಮೈಸೂರಿನ ಭವ್ಯ ಇತಿಹಾಸದ ಹಿರಿಮೆ ಗರಿಮೆಯನ್ನು ಸಾರುವ, ಇತಿಹಾಸದ ಪುಟಗಳನ್ನು ತಮ್ಮ ಮುಂದೆ ತೆರೆದಿಡುವ ಕಿರು ಪ್ರಯತ್ನವನ್ನು ಮಾಡುತ್ತಿದ್ದೇವೆ. ದಯಮಾಡಿ ಒಪ್ಪಿಸಿಕೊಳ್ಳಿ. ಮೈಸೂರನ್ನು ಆಳಿದ ಅರಸರಲ್ಲಿ ಪ್ರಮುಖರ ಸಾಧನೆಗಳನ್ನು ತಮ್ಮ ಮುಂದೆ ಪ್ರಸ್ತುತಪಡಿಸಲಿದ್ದೇವೆ. ಹಿರಿಯರೇ ನಿರ್ವಹಿಸುತ್ತಿರುವ ಈ ಗುರುತರ ಜವಾಬ್ದಾರಿಯನ್ನು ತಾವು ಮನಸಾರೆ ಒಪ್ಪಿ ಹರಸಬೇಕೆಂದು ವಿನಂತಿ. ದ್ವಾರಕೆಯಿಂದ ಬಂದ ಶ್ರೀಕೃಷ್ಣ ಮತ್ತು ಯದುರಾಯರಿಂದ ಸ್ಥಾಪಿಸಲ್ಪಟ್ಟ ಯದುವಂಶವನ್ನು ಸುಮಾರು 25 ಅರಸರು ಆಳಿದ್ದಾರೆ. ಸಣ್ಣ ಪಾಳೆಯ ಪಟ್ಟಾಗಿದ್ದ ಸಂಸ್ಥಾನವನ್ನು ದೊಡ್ಡ ಸಾಮ್ರಾಜ್ಯವನ್ನಾಗಿ ವಿಸ್ತರಿಸಿದ ಕೀರ್ತಿ ರಾಜ ಒಡೆಯರಿಗೆ ಸಲ್ಲುತ್ತದೆ. ಈ ಪ್ರಾಂತ್ಯದ ನನ್ನ ನೆಚ್ಚಿನ ಬಂಧುಗಳು, ವಿಜಯನಗರ ಸಾಮ್ರಾಜ್ಯದ ಸಾಮಂತರಾಗಿದ್ದ ನಾವು ಅವರ ರಾಜ ಪ್ರತಿನಿಧಿ ಶ್ರೀ ರಂಗರಾಯರನ್ನು ಸೋಲಿಸಿದ್ದೇವೆ. ಇಂದಿನಿಂದ ಶ್ರೀರಂಗಪಟ್ಟಣ ನಮ್ಮ ರಾಜಧಾನಿಯಾಗಲಿದೆ. ನೀವೆಲ್ಲ ಕ್ಷೇಮವಾಗಿರಲೆಂದು, ನಮ್ಮ ಪ್ರಾಂತ್ಯ ಸುಭಿಕ್ಷವಾಗಿರಲೆಂದು ಮೇಲುಕೋಟೆಯ ಚೆಲುವನಾರಾಯಣ ಸ್ವಾಮಿಗೆ ಗೌರವ ಕಾಣಿಕೆಯಾಗಿ ವಜ್ರಖಚಿತವಾದ ರಾಜಮುಡಿಯನ್ನು ಭಕ್ತಿಯಿಂದ ಸಮರ್ಪಿಸಲಿದ್ದೇವೆ. ವಿಜಯನಗರದ ಸತ್ಸಂಪ್ರದಾಯವಾದ ವೈಭವದ ದಸರಾ ಸಂಭ್ರಮಾಚರಣೆ ಹಾಗೂ ನವರಾತ್ರಿ ಉತ್ಸವ ಅದ್ದೂರಿಯಾಗಿ ನೆರವೇರಲಿ. ನಮ್ಮ ನಾಡ ಹಬ್ಬ ಹೆಮ್ಮೆಯ ದಸರಾವನ್ನು 1610ರಲ್ಲಿ ಮೈಸೂರಿನಲ್ಲಿ ಮೊದಲ ಬಾರಿಗೆ ಪ್ರಾರಂಭಿಸಿದ ಕೀರ್ತಿ ಶ್ರೀ ರಾಜ ಒಡೆಯರಿಗೆ ಸಲ್ಲುತ್ತದೆ. ಮೈಸೂರು ದಸರಾ ಎಷ್ಟೊಂದು ಸುಂದರ, ಎಲ್ಲಿದೆ ನಗೆಯ ಪನ್ನೀರ, ಎಲ್ಲೆಲ್ಲೂ ನಗೆಯ ಪನ್ನೀರ. ಮೈಸೂರು ದಸರಾ ಎಷ್ಟೊಂದು ಸುಂದರ, ಎಲ್ಲಿದೆ ನಗೆಯ ಪನ್ನೀರ, ಎಲ್ಲೆಲ್ಲೂ ನಗೆಯ ಪನ್ನೀರ. ಚಾಮುಂಡಿ ಮಹಿಷನ ಕೊಂದ ಮಹಾರಾತ್ರಿ, ಧರ್ಮ ಅಧರ್ಮವ ಸೋಲಿಸಿದ ರಾತ್ರಿ. ಚಾಮುಂಡಿ ಮಹಿಷ
ಕಂಠೀರವ ನರಸರಾಜ ಒಡೆಯರ್ ಹಾಗೂ ದೊಡ್ಡ ದೇವರಾಜ ಒಡೆಯರ್. ಇವರು ಮೈಸೂರಿನಲ್ಲಿ ಅನೇಕ ಕಾಲುವೆಗಳನ್ನು, ದೇವಾಲಯಗಳನ್ನು ನಿರ್ಮಿಸಿದರು ಹಾಗೂ ಮೊದಲ ಬಾರಿಗೆ ಕಂಠೀರಾಯಿಪಣಂ ಎಂಬ ನಾಣ್ಯವನ್ನು ಮುದ್ರಿಸಲಾಯಿತು ಹಾಗೂ ಚಾಮುಂಡಿ ಬೆಟ್ಟಕ್ಕೆ ಮೆಟ್ಟಿಲುಗಳನ್ನು ಹಾಕಿಸಿದರು. ಮುಂದೆ ಈ ಭವ್ಯ ನಾಡಿಗೆ ಕೀರ್ತಿಯನ್ನು ತಂದುಕೊಟ್ಟ ಮಹಾನುಭಾವ ಮುಮ್ಮಡಿ ಕೃಷ್ಣರಾಜ ಒಡೆಯರವರು. ರಾಜಾಧಿರಾಜ ಅಪ್ರತಿಮ ವೀರ ತೆಂಕಣರಾಜ ಕವಿ ಚಕ್ರವರ್ತಿಮನ್ ಮಹಾರಾಜ ಮುಮ್ಮಡಿ ಕೃಷ್ಣರಾಜ ಒಡೆಯರಿಗೆ ಬಹುಪರಾಕ್ ಬಹುಪರಾಕ್ ಬಹುಪರಾಕ್. ಪ್ರೀತಿಯ ಪ್ರಜೆಗಳೇ, ನಮ್ಮ ಸೈನಿಕರ ಸಾಹಸದಿಂದಾಗಿ ಮಾಗಡಿ, ಮಧುಗಿರಿ, ಕೊರಟಗೆರೆ, ಬಾನಾವರ ಹಾಗೂ ತಮಿಳುನಾಡಿನ ಕೆಲವು ಭಾಗಗಳು ನಮ್ಮ ಸಂಸ್ಥಾನದ ವಶವಾಗಿದೆ. ಇದಕ್ಕೆ ನಮ್ಮ ಸೈನಿಕರ ಅಪ್ರತಿಮ ಶೌರ್ಯವೇ ಸಾಕ್ಷಿ. ಇನ್ನು ಮುಂದೆ ಉತ್ತಮ ಆಡಳಿತಕ್ಕಾಗಿ ಅಠಾರ ಕಚೇರಿಯನ್ನು ಪ್ರಾರಂಭಿಸಲಿದ್ದೇವೆ. ನೀರಾವರಿ ಸೌಲಭ್ಯಕ್ಕಾಗಿ ದೊಡ್ಡ ದೇವರಾಜ ಹಾಗೂ ಚಿಕ್ಕ ದೇವರಾಜ ಅಣೆಕಟ್ಟುಗಳನ್ನು ಕಟ್ಟಿಸುತ್ತಿದ್ದೇವೆ. ಮಹಾಪ್ರಭುಗಳ ದೂರದೃಷ್ಟಿಯಿಂದಾಗಿ ಜನರು ಸಂಕಷ್ಟಕ್ಕೆ ಇರಲಿ ಎಂದು 9 ಕೋಟಿ ರೂಗಳನ್ನು ಖಜಾನೆಯಲ್ಲಿ ಆಪದ್ಧನವಾಗಿ ಇರಿಸಿದ್ದಾರೆ. ಮಹಾರಾಜರಿಗೆ ಜಯವಾಗಲಿ, ಮಹಾರಾಜರಿಗೆ ಜಯವಾಗಲಿ, ನವಕೋಟಿ ನಾರಾಯಣನಿಗೆ ಜಯವಾಗಲಿ. ಸಾರಸಮುಖಿ ಸಕಲ ಭಾಗ್ಯದೆ, ಸಾರಸಮುಖಿ ಸಕಲ ಭಾಗ್ಯದೆ, ಶ್ರೀ ಚಾಮುಂಡೇಶ್ವರಿ 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 ಸಾರಸಮುಖಿ ಸಕಲ ಭಾಗ್ಯದೆ. ಮಾರಜನ ಸೋದರಿ ಮಾರಜನ ಸೋದರಿ, 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 ಮಹಿಷಾಸುರಮರ್ದಿನಿ, ಮಾರಜನ ಸೋದರಿ, ಮಹಿಷಾಸುರಮರ್ದಿನಿ, ಸಾರಸಮುಖಿ ಸಕಲ ಭಾಗ್ಯದೆ, ಶ್ರೀ ಚಾಮುಂಡೇಶ್ವರಿ ಸಾರಸಮುಖಿ ಸಕಲ ಭಾಗ್ಯದೆ. 10ನೇ ಚಾಮರಾಜ ಒಡೆಯರ್ ಮತ್ತೋರ್ವ ಅಪ್ರತಿಮ ನಾಯಕ ದಿವಾನ್ ಸಿ ರಂಗಾಚಾರ್ಯರು ಹಾಗೂ ಸಿ.ಕೆ. ಶೇಷಾದ್ರಿ ಅಯ್ಯರ್ರವರಂತಹ ಅಪ್ರತಿಮ ಮಂತ್ರಿಮಂಡಲದ ಸಹಾಯದಿಂದ ಅನೇಕ ರೈಲ್ವೆ ಹಳಿಗಳನ್ನು ನಿರ್ಮಿಸಿದರು. ಹೆಣ್ಣು ಮಕ್ಕಳಿಗಾಗಿ ಮಹಾರಾಣಿ ಕಾಲೇಜನ್ನು ಸ್ಥಾಪಿಸಿದರು. ಇದೆಲ್ಲದರ ಜೊತೆಗೆ ಸ್ವಾಮಿ ವಿವೇಕಾನಂದರು ಚಿಕಾಗೋದಲ್ಲಿ ನಡೆದ ವಿಶ್ವ ಧರ್ಮ ಸಮ್ಮೇಳನದಲ್ಲಿ ಪಾಲ್ಗೊಳ್ಳಲು ತಮ್ಮ ಸಹಾಯ ಹಸ್ತವನ್ನು ನೀಡಿದ ಮಹನೀಯರು. ಭಾರತದ ವೀರ ಸನ್ಯಾಸಿ ಸನಾತನ ಧರ್ಮದ ಸಾರವನ್ನು ವಿಶ್ವಕ್ಕೆ ಸಾರುತ್ತಿರುವ ಈ ನೆಲದ ಹೆಮ್ಮೆಯ ಪುತ್ರನಿಗೆ ಸ್ವಾಗತ. ಶ್ರೀಮನ್ ಮಹಾರಾಜರಿಗೆ ನನ್ನ ಪ್ರಣಾಮಗಳು. ವಿಶ್ವಧರ್ಮ ಸಮ್ಮೇಳನದಲ್ಲಿ ಪಾಲ್ಗೊಳ್ಳಲು ತಾವು ನೀಡುತ್ತಿರುವ ಸಹಾಯ ನಿಜಕ್ಕೂ ಶ್ಲಾಘನೀಯ. ತಾವು ಈ ಮೈಸೂರಿಗೆ ನೀಡಿದ ಅತ್ಯುತ್ತಮ ಆಡಳಿತ ಹಾಗೂ ಕೊಡುಗೆಗಳು ಜಗದ್ವಿಖ್ಯಾತವಾಗಿದೆ. ಕಲೆ, ಸಾಹಿತ್ಯ, ವಾಸ್ತುಶಿಲ್ಪ, ಧಾರ್ಮಿಕ ವಿಚಾರಗಳು ನಿಜಕ್ಕೂ ಅನುಕರಣೀಯವಾಗಿವೆ.
ತಮ್ಮ ನಿಸ್ವಾರ್ಥ ಪ್ರಜಾಸೇವೆ ಹೀಗೆ ಮುಂದುವರೆಯಲಿ. ಮಹಾರಾಜರಿಗೆ ಜಯವಾಗಲಿ, ವಿವೇಕನಿಗೆ ಜಯವಾಗಲಿ. ಭಾರತದ ಸನಾತನ ಧರ್ಮ ಉಳಿಯಲಿ ಹಾಗೂ ಸನಾತನ ಧರ್ಮ ಮೆರೆಯಲಿ. ಹೀಗೆ ಶ್ರೀಮಾತಾ ಚಾಮುಂಡೇಶ್ವರಿಯ ಸಕಲ ಆಶೀರ್ವಾದಗಳಿಂದ ನಾಡ ಜನರ ಕ್ಷೇಮಾಭಿವೃದ್ಧಿಗಾಗಿ ಮುಡುಪಿಟ್ಟ ಮತ್ತೊಬ್ಬ ಶ್ರೇಷ್ಠ ರಾಜತಂತ್ರಜ್ಞ ರಾಜಶ್ರೀ ನಾಲ್ವಡಿ ಕೃಷ್ಣರಾಜ ಒಡೆಯರವರು ಶ್ರೀಯುತರ ಕಾಲದಲ್ಲಿ ಮೈಸೂರಿನ ಅಭಿವೃದ್ಧಿ ಉತ್ತುಂಗಕ್ಕೇರಿತು. ಗೌರವಾನ್ವಿತರೆ, ನಮ್ಮ ಮಾತೃಶ್ರೀಯವರಾದ ವಾಣಿ ವಿಲಾಸ ಸನ್ನಿಧಾನದ ಕೆಂಪನಂಜುಮಣ್ಣಿಯವರ ಸಮರ್ಥ ಮಾರ್ಗದರ್ಶನದಲ್ಲಿ ಮೈಸೂರು ಪ್ರಗತಿಯತ್ತ ಸಾಗಿದೆ. ಗೌರವಾನ್ವಿತರಾದ ಕೃಷ್ಣಮೂರ್ತಿರಾಯರು, ಮಾಧವರಾಯರು, ವಿಶ್ವೇಶ್ವರಯ್ಯ, ಮಿರ್ಜಾ ಇಸ್ಮಾಯಿಲ್ ಇವರಂತಹ ಶ್ರೇಷ್ಠ ದಿವಾನರುಗಳ ಸಮರ್ಥ ಆಡಳಿತ ಹಾಗೂ ಪ್ರಜಾಪರವಾದ ಕಾರ್ಯಗಳಿಂದ ಈ ನಾಡು ಸುಭಿಕ್ಷವಾಗಿದೆ. ಅನೇಕ ಕಾರ್ಖಾನೆಗಳು ಹಾಗೂ ಜಲವಿದ್ಯುತ್ ಯೋಜನೆಗಳು ಪ್ರಾರಂಭವಾಗಿದೆ. ಕರ್ನಾಟಕದ ಮನೆ ಮನೆಗಳಲ್ಲಿ ದೀಪ ಬೆಳಗಲಿದೆ. ಹೆಣ್ಣು ಮಕ್ಕಳ ವಿದ್ಯಾಭ್ಯಾಸಕ್ಕಾಗಿ ಶುಲ್ಕವನ್ನು ವಿನಾಯಿತಿ ದರದಲ್ಲಿ ನೀಡಲಾಗಿದೆ. ಗುಡಿ ಕೈಗಾರಿಕೆಗಳು, ಸಣ್ಣ ಕೈಗಾರಿಕೆಗಳು ಯಥೇಚ್ಛವಾಗಿ ಪ್ರಾರಂಭವಾಗಿ ಜನರಿಗೆ ಉದ್ಯೋಗದ ಅವಕಾಶ ದೊರೆತಿದೆ. ಇನ್ನು ಕೆಲವೇ ದಿನಗಳಲ್ಲಿ ಕನ್ನಂಬಾಡಿ ಅಣೆಕಟ್ಟು ಪೂರ್ಣವಾಗಿ ಅನ್ನದಾತರಾದ ರೈತರಿಗೆ ಕಾವೇರಿ ಮಾತೆಯ ಆಶೀರ್ವಾದ ದೊರೆತು ರೈತರು ಚಿನ್ನದ ಬೆಳೆಗಳನ್ನು ಬೆಳೆಯಲಿದ್ದಾರೆ. ಪ್ರಭುಗಳು ಮನ್ನಿಸಬೇಕು. ಕನ್ನಂಬಾಡಿ ಅಣೆಕಟ್ಟು ಪೂರ್ಣಗೊಳ್ಳಲು ಕೆಲಸವನ್ನು ತಾತ್ಕಾಲಿಕವಾಗಿ ನಿಲ್ಲಿಸಬೇಕಾಗಬಹುದು. ಆರ್ಥಿಕ ಸಂಕಷ್ಟದಿಂದ ಕೆಲಸ ಅಪೂರ್ಣವಾಗುವ ಆತಂಕ ತಲೆದೋರಿದೆ. ನಿಮ್ಮ ಸನ್ನಿಧಾನದಲ್ಲಿ ಅರಿಕೆ ಮಾಡಿಕೊಳ್ಳುತ್ತಿದ್ದೇವೆ. ತಾವುಗಳು ಕೃಪೆ ತೋರಿಸಬೇಕಾಗಿ ವಿನಂತಿ. ಅಯ್ಯೋ, ಎಂಥ ಕಠಿಣ ಪರಿಸ್ಥಿತಿ! ನಾಡಿನ ಜನರ ಒಳಿತಿಗಾಗಿ ನಾವು ಕೈಗೊಂಡ ನಿರ್ಧಾರ ಅರ್ಧಕ್ಕೆ ನಿಲ್ಲಬಾರದು. ಖಜಾನೆಯಲ್ಲಿರುವ ನಮ್ಮ ಪಾಲಿನ ಚಿನ್ನಾಭರಣಗಳನ್ನು ಮುಂಬೈ ಪ್ರೆಸಿಡೆನ್ಸಿಯಲ್ಲಿ ಒತ್ತೆ ಇಟ್ಟು ಅಣೆಕಟ್ಟಿನ ಸಂಪೂರ್ಣತೆಗೆ ವ್ಯವಸ್ಥೆಯಾಗಲಿ. ಕೃಷ್ಣರಾಜ ಭೂಪ ಮನೆಮನೆಯ ದೀಪ, ಕೃಷ್ಣರಾಜ ಭೂಪ ಮನೆಮನೆಯ ದೀಪ. ಮಹಾರಾಜರಿಗೆ ಜಯವಾಗಲಿ. ಮೈಸೂರ ದೊರೆಯ ಶ್ರೀ ನಾಲ್ವಡಿ ಕೃಷ್ಣರಾಜ ಒಡೆಯ ಮರೆಯೋ ಮೈಸೂರ ದೊರೆಯ